ಬೆಳಗ್ಗೆ ಅಂತ ಇಲ್ಲಿ ಏನೇನನ್ನ ನೋಡಿದ್ರಿ, ರೈತರ ಹತ್ರ ಏನೇನ್ ಮಾತಾಡಿದ್ರಿ, ಏನ್ ಹೇಳಿದ್ರು ರೈತರಿಗೆ? ಸೊ ನಾವು ಬೆಳಗ್ಗೆ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ಸೊ ಬೆಳಗ್ಗೆ ಬಂದಿದ್ದಾಗ ನಾವು ಒಂದು ಊರಿಗೆ ಹೋಗಿ ಎಲ್ಲಾ ಕಡೆ ನೋಡ್ಕೊಂಡ್ ಬಂದಿದ್ದೀವಿ. ಅಂಡ್ ವಾಟರ್ ಟ್ಯಾಂಕ್ ಮೇಲಿಂದ ಒಂದು ಊರಿಂದ ನಾವು ನೋಡಿದ್ರೆ ಪೂರ್ತಿ ಬರೀ ಗಿಡಗಳು ಮರಗಳು ಕಾಣಿಸುತ್ತೆ ಹೊರತು ಎಲ್ಲೂ ಏನೋ ಡ್ರೈ ಲ್ಯಾಂಡ್ ಅನ್ನೋದು ಎಲ್ಲೂ ಕಾಣಿಸ್ತಿಲ್ಲ. ಸೊ ಎಲ್ಲ ಕಡೆ ನೋಡಿದ್ರು ಎಲ್ಲ ತೆಂಗಿನ ಸಸಿ ತೆಂಗಿನ ಮರಗಳೇ ಇದಾವೆ. ಸೊ ಅದನ್ನ ನೀವು ಹೆಂಗೆ ಡ್ರೈ ಲ್ಯಾಂಡ್ ಅಂತ ನೀವು ಕನ್ಸಿಡರ್ ಮಾಡಿ ನೀವು ಅದನ್ನ ಒಂದು ರೈತರ ಇದನ್ನ ನೀವು ಆ ಲ್ಯಾಂಡ್ ನ ಕಿತ್ಕೊಂಡು ಹಂಗ್ ಮಾಡ್ಬೇಕು ಅಂತ. ನಾವು ಡೆವಲಪ್ಮೆಂಟ್ ಬೇಡ ಅಂತ ಹೇಳ್ತಿಲ್ಲ, ಡೆವಲಪ್ಮೆಂಟ್ ಬೇಕು. ಬಟ್ ಆ ಡೆವಲಪ್ಮೆಂಟ್ ಬಂದ್ಬಿಟ್ಟು ನೀವು ಮರಗಳೆಲ್ಲ ಕಡಿದು ಅಂಡರ್ ಗ್ರೌಂಡ್ ವಾಟರ್ ನ ನೀವು ಡ್ರೈ ಮಾಡಿ ಡೆವಲಪ್ಮೆಂಟ್ ಕೊಡೋದು ಅದು ಡೆವಲಪ್ಮೆಂಟ್ ಅಲ್ಲ, ಅದು ಬಂದು ಡಿಸ್ಟ್ರಕ್ಷನ್. ಸೊ ಅದು ಬಂದು ನಾಶ ಮಾಡ್ತಿರೋದು ಅಗ್ರಿಕಲ್ಚರ್ ನ ಪೂರ್ತಿ. ಸೊ ಅಗ್ರಿಕಲ್ಚರ್ ಬ್ಯಾಕ್ ಬೋನ್ ಅಂತ ಹೇಳ್ತಿರ್ಬೇಕಾದ್ರೆ ನಾವು ಅಗ್ರಿಕಲ್ಚರ್ ಸಪೋರ್ಟ್ ಮಾಡ್ಬೇಕೇ ಹೊರತು ಅಂಡರ್ ಗ್ರೌಂಡ್ ವಾಟರ್ ಎಲ್ಲ ಕೊಟ್ಟು ಅವ್ರಿಗೆ ಸೊ ಇರೋ ವಾಟರ್ ಎಲ್ಲ ಇರೋ ನದಿನೆಲ್ಲ ಕಂಟಾಮಿನೇಟ್ ಮಾಡ್ಕೊಂಡು ಅದು ಬಂದು ಡೆವಲಪ್ಮೆಂಟ್ ಅಂತ ಹೇಳಲ್ಲ ಸರ್. ಸೊ ನಾವು ಬಂದು ರೈತರಿಗೆ ನಾವು ನ್ಯೂಸ್ ಎಲ್ಲ ನೋಡಿ ನಮ್ಗೆ ಬೇಜಾರಾಗಿ 3 ದಿನಕ್ಕೆ ಮುಂಚೆ ಅವರು ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ದಾರೆ. ಅವಾಗೂ ಅವ್ರಿಗೆ ಆಕ್ಚುಲಿ ಅಷ್ಟೊಂದು ಸಪೋರ್ಟ್ ಏನ್ ಸಿಗ್ಲಿಲ್ಲ. ಸಿಎಂ ಗೌರ್ಮೆಂಟ್ ಮಾತ್ರ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ, ಯಾವ ಗೌರ್ಮೆಂಟ್ ಬಂದ್ರು ಇದೇನೆ ಮಾಡ್ತಿರೋದು. ಸೊ ಯಾವ ಗೌರ್ಮೆಂಟ್ ಬಂದ್ರು ಅವ್ರು ಯಾವಾಗ ನೆಲ ಕಿತ್ಕೋಬೇಕು, ಯಾವಾಗ ನಾವು ಅವ್ರನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಅವ್ರನ್ನ ನಾಶ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಹೊರತು ಉದ್ಧಾರ ಅಂತೂ ಯಾರನ್ನೂ ಮಾಡ್ತಿಲ್ಲ. ಸೊ ಅದು ನಾವು ಬೇಡ ಅಂತ ಇದೀವಿ, ಆ ತರ ಡೆವಲಪ್ಮೆಂಟ್ ಬೇಡ ಅಷ್ಟೇ ಸರ್. ಸೊ ನಾವ್ ರೈತರಿಗೆಲ್ಲ ಬೆಂಬಲ ಕೊಡೋಣ ಅಂತ ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸೊ ನಾವ್ 20 ಜನ ಬಂದಿದ್ವಿ ಬೆಳಗ್ಗೆ. ಸೊ 20 ಜನ ನಾವು ಡಿಫ್ರೆಂಟ್ ಯೂನಿವರ್ಸಿಟಿ. ಸೊ ಒಂದು ಯೂನಿವರ್ಸಿಟಿಯಿಂದ ಬಂದಿರೋ ಮಕ್ಕಳೆಲ್ಲ ಇವ್ರು ಯಾರುನುವೆ ನಾವೆಲ್ಲರೂ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಇಂದ ಸೇರಿ ನಾವು ಒಗ್ಗಟ್ಟಾಗಿ ಬಂದಿರೋದು ಇಲ್ಲಿಗೆ ರೈತರಿಗೆ ನಾವು ಬೆಂಬಲ ಕೊಡೋದಕ್ಕೆ. ಬೆಂಬಲ ಅಂತಂದ್ರೆ ಇವಾಗ ನಾವು ಬಂದು ಸ್ಪ್ರೆಡ್ ಮಾಡ್ತೀವಿ, ನಾವ್ ಇಲ್ಲಿ ಏನ್ ಇಶ್ಯೂ ನಡೀತಿದೆ ಅಂತೆಲ್ಲ ನಾವು ರಿಸರ್ಚ್ ಮಾಡಿ ಅವ್ರ ಹತ್ರ ನಾವು ಮಾತಾಡಿ ಸುತ್ತಮುತ್ತ ಹೆಂಗಿದೆ ಪರಿಸ್ಥಿತಿ ಅಂತ ನೋಡ್ಕೊಂಡು ಎಲ್ಲ ನೋಡಿ ನಾವು ಸಿಟಿಗೆ ಹೋಗಿ ಸಿಟಿಲಿ ಇದು ಪರಿಸ್ಥಿತಿ ಬಿಡದಿಯಲ್ಲಿ ಅಂತ ನಾವು ಅಲ್ಲಿ ಹೋಗಿ ಹೇಳ್ತೀವಿ. ರಾಮನಗರಲ್ಲಿ ಬಿಡದಿಯಲ್ಲಿ ಇದು ಇಶ್ಯೂ ಇದೆ ಅಂತ ನಾವು ಅಲ್ಲಿ ಹೋಗಿ ನಾವು ಒಂದು ವರ್ಡ್ ನ ಸ್ಪ್ರೆಡ್ ಮಾಡ್ಬೇಕು. ಯೂಸಿಂಗ್ ಸೋಷಿಯಲ್ ಮೀಡಿಯಾ ಆಗ್ಲಿ, ನಮ್ದು ಮ್ಯಾಗಝಿನ್ ಇದೆ ಸ್ಪಾರ್ಕ್ ಅಂತ, ಅದ್ರಿಂದ ಆಗ್ಲಿ ನಾವು ಬಂದ್ಬಿಟ್ಟು ಹೋಗಿ ಸ್ಪ್ರೆಡ್ ಮಾಡ್ತೀವಿ. ಸೊ ಎಲ್ಲಾ ತರನು ನಾವು ಎಲ್ಲ ಕಾಲೇಜಸ್ ಅಲ್ಲಿ ನಾವು ರೀಡಿಂಗ್ ಸರ್ಕಲ್ಸ್ ಮಾಡ್ತೀವಿ. ಅಲ್ಲಿಂದ ಕೂಡ ನಾವು ಒಂದೊಂದು ಇಶ್ಯೂನ ನಾವೆಲ್ಲ ಸ್ಪ್ರೆಡ್ ಮಾಡಾದ್ಮೇಲೆ ನಮ್ಗೆ ಇವಾಗ 20 ಜನ ನಾವು ಬಂದಿದೀವಿ. ಸೊ ಮೇ ಬಿ ಇನ್ನೊಂದು ನೆಕ್ಸ್ಟ್ 1 ವೀಕ್ ಬಿಟ್ಕೊಂಡು 40 ಜನ ಬರ್ಬೋದು. ಸೊ ಅದು ನಮ್ ಏಮ್. ಸೊ ಆ ತರ ಬೆಂಬಲ ಕೊಡೋದಕ್ಕೋಸ್ಕರ ಶಿವಕುಮಾರ್ ಅವರು ಹೇಳ್ತಾರೆ ಇಲ್ಲಿ ಬಂದಿರೋ ರೈತರೇ ಇಲ್ಲ. ಹಾ ಬೆಳಗ್ಗೆಯಿಂದ ನೋಡಿದ್ರು ಎಷ್ಟು ಜನ ರೈತರು ಸಿಕ್ಕಿದ್ರು ಅಥವಾ ರೈತರು? ಸೊ ನಾವ್ ನೋಡಿ ಸುತ್ತಮುತ್ತ ಎಲ್ಲರೂ ರೈತರುನುವೆ. ಇಲ್ಲಿ ಯಾರು ಹೋಗಿ ಇಲ್ಲಿ ನೆಲ ಮಾರ್ಕೊಂಡು ಇಲ್ಲಿ ಏನು ಅಗ್ರಿಕಲ್ಚರ್ ಮಾಡಕ್ ಆಗ್ತಿಲ್ಲ ನಾವು ಅಂತ ಅನ್ಬಿಟ್ಟು ಯಾರು ನೆಲ ಮಾರ್ಕೊಂಡು ಸಿಟಿಲಿ ಹೋಗಿ ಸೆಟ್ಲ್ ಆಗಿರೋ ಯಾರೂನುವೆ ಇಲ್ಲ. ಎಲ್ಲಾರು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಒಂದ್ 3-4 ಜನರೇಷನ್ಸ್ ಇಂದ ನಾವು ಬೆಳಗಿಂದ ನೋಡಿರೋ ಪ್ರಕಾರ 3-4 ಜನರೇಷನ್ಸ್ ಇಂದ ಅವ್ರು ಇಲ್ಲೇನೆ ಫಾರ್ಮಿಂಗ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಬೆಳಿತಿರೋದೇ ಹೊರತು ಯಾರು ಸಿಟಿ ಹೋಗಿ ಯಾರು ಸೆಟ್ಲ್ ಆಗಿಲ್ಲ. ಇನ್ನು ಇಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಮಾಡಿರೋರು ಇದಾರೆ ಹೊರತು ಬಟ್ ಯಾರು ಸಿಟಿಲಿ ಹೋಗಿ ಸೆಟ್ಲ್ ಆಗಿರೋ ಯಾರು ಇಲ್ಲ. ಅವ್ರಿಗೆ ಯಾರು ಏನು ಪ್ರೈವೇಟ್ ಸೆಕ್ಟರ್ಸ್ ಅನ್ನೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಅಗ್ರಿಕಲ್ಚರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.